ಸಬಹುದು. ಅದನ್ನ ಈಗಾಗಲೇ ಅವರು ಓದಿದ್ದಾರೆ, ಟೇಬಲ್ ಮೇಲೆ ಇಟ್ಟಿದ್ದಾರೆ. ಅಲ್ಲಿಗೆ ಮುಗೀತು, ಮುಗೀತು. ಅಲ್ಲ ಸಭಾಪತಿ ಈಗಾಗಲೇ ತೀರ್ಮಾನ ತಪ್ಪಾಗಿದೆ. ಅವರು ಸಭಾಪತಿ ಮಾಡಿದ್ದು ಅದು ಅವ್ರು ನಿಮ್ಗೆ ಅವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡಿ ನೀವು. ಈಗ ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಇಲ್ಲಿ ಯಾರು ಹೇಳ್ತಾ ಇಲ್ಲ. ನಾವಂತ ಬಿಡೋ ಮಾರೇ, ಏನ್ರಿ ಏನು ಏನಿವ್ರಿ ಏನು ಒಂದ್ ನಿಮಿಷ ನನ್ನ ಮಾತು ಕೇಳಿ. ಈ ವಿಷಯದ ಬಗ್ಗೆ ಹೇಳುದನ್ನ ಯಾರು ಅಧ್ಯಕ್ಷರೇ ನಿಮಿಷ ಕೇಳಿ. ನಾವು ತಮ್ಮ ಸಹಾಯ ಕೇಳ್ತಾ ಇದ್ದೀನಿ. ನಾನು 67ರಲ್ಲಿ ಯಾವುದೇ ರಚನೆ ಮಾಡಿದ್ರೆ ಅವಕಾಶವನ್ನ ನಿರಾಕರಿಸತಕ್ಕದ್ದು, ನಿರಾಕರಿಸತಕ್ಕದ್ದು ಹೇಳಿದೀನಿ. ಈಗ ದಲಿತರ ಜಮೀನನ್ನ ಅಪರಾಧ, ನೋಟಿಫಿಕೇಶನ್ ಆಗಿದ್ದನ್ನ ಡಿನೋಟಿಫಿಕೇಶನ್ ಮಾಡಿದ್ದೆ ಅಪರಾಧ. ಯಾರು ನಾ ಹೇಳಿದ ಮಾಡಿದೀವಲ್ಲ, ಅಕ್ರಮ ನಡೆದಿರೋದನ್ನ ಕಮಿಷನ್ ಆಗಿತ್ತಲ್ಲ. ಏನ್ ಮಾಡಿದ್ರಿ ಜಾರ್ಜ್ ಸಾಹೇಬ್ರೆ? ಕೆಂಪಣ್ಣ ಕೇಸಿನಲ್ಲಿ ಯಡಿಯೂರಪ್ಪ ಈಶ್ವರಪ್ಪನವರು ಆಗಿದ್ರು. ಈಗ ಅವರ ಸಾವಿಗೆ ಕಾರಣ ಅಂತ ಬರೆದಿದ್ರು. ಸಸ್ಪೆಂಡ್ ಆದ ಅಧಿಕಾರಿ ಕೈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಭೆ ಚರ್ಚೆ ತಗೊಳ್ಳಕ್ಕೆ ಅನುಮತಿ ಕೊಡುತ್ತೆ. ಇಂಥ ಗಂಭೀರವಾದ ವಿಷಯವನ್ನ, ದಲಿತರ ಜಮೀನನ್ನ ಮುಖ್ಯಮಂತ್ರಿಯಲ್ಲಿ ಹುಟ್ಟಿ ಹೊಡೆದಾಗ ದಲಿತರ ಜಮೀನು ಸುಮ್ಮನಿರಕ್ಕಾಗತ್ತಾ? ಯಾವ ಕಡೆ ತಗೋದು ಎಲ್ಲರ ಮಾತ ಯಾವ ಕಡೆ ತಗೋಗಿ ನಾ ಇದೇ ಅದನ್ನ ಹೇಳಿದ್ದೆ. ಈಗ ನಾ ಏನು ಹೇಳಿದೀನಿ ನೋಡಿ, ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ನನ್ಗೆ ಗೊತ್ತಿಲ್ಲ. ಒಟ್ಟು ಒಂದ್ಸರಿ ಡಿಸಿಷನ್ ಹೇಳಿದೆವು. ಒಂದ್ ನಿಮಿಷ ಕೇಳಿ. ಈಗ ನೀವು ಹೇಳಕತ್ತಿರಲ್ಲ, ನೀವು ಬರೆದು ಕೊಡಿ, ನನಗೆ ವಿಚಾರ ಮಾಡ್ತೀನಿ. ಈಗ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ನಿವೇದನೆ ಮಾಡ್ಕೊಳ್ತಾ ಇದೀವಲ್ಲ, ಪೀಠ ಪರಿಶೀಲನೆ ಮಾಡಬೇಕು. ಈ ಗಂಭೀರವಾದ ವಿಷಯವನ್ನ ಚರ್ಚೆಗೆ ಅವಕಾಶ ಕೊಡದೇ ಇದ್ರೆ ನಮ್ಮೆಲ್ಲರೂ ಜನ ಅನುಮಾನದಲ್ಲಿ ಮಾತಾಡ್ತಾರೆ. ನಮ್ಮ ಹರಿಪ್ರಸಾದ್ ಸಾಹೇಬ್ರೆ ಅನುಮಾನದಲ್ಲಿ ಮಾತಾಡ್ತಾರೆ. ಈ ಬಿಜೆಪಿ ಅವರು ಅಕ್ರಮ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಇವ್ರಿಗೂ ಒಂದೊಂದೇನೋ ಹಿಂಗ ಅಕ್ರಮದ ಪಾಲ್ದಾರರಾಗಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ನಾವು ಯಾರು ಪಾಲ್ದಾರಲ್ಲ. ಪಾಲ್ದಾರರು ಕೇವಲ ಮುಖ್ಯಮಂತ್ರಿ ಅವ್ರ ಕುಟುಂಬ. ನೀವು ಮಾಡಿದಲ್ಲ, ನಿಮ್ಮ ಚೇರ್ಮನ್ ನಿಮ್ಮ ಗವರ್ಮೆಂಟ್ ಇದ್ದ, ನೀವು ಲೂಟಿದಾರರು, ನೀವು ಮಾಡಿದ್ದು ಮುಖ್ಯಮಂತ್ರಿಗಳಲ್ಲ. ನಿಮ್ಮವ್ರು ಮಾಡಿದಲ್ಲ, ಲೂಟಿ ಮಾಡಿದವರು ನಿಮ್ಮವರು, ನೀವು ಮಾಡಿರ್ತಕ್ಕಂಥದ್ದು. ಹಾಲಿಂದ ಹಾಲಿ ಬರಲಿ, ಹಾಲಿಂದ ಅಕ್ರಮವಾಗಿ ಹಂಚಿರುವ ಗೂಢಕ್ಕೆ 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿ
ಯಾವ ನೋಡಿ ನೀವು ಯಾವ ಕರ್ತಕ್ಕೆ ಹೋಗೋದಿಲ್ಲ, ಯಾರ್ದು ಕರ್ತಕ್ಕೆ ಹೋಗೋದಿಲ್ಲ. ನೋಡಿ ಯಾಕಲ್ಲ ನೋಡಿ ಒಂದು ನಿಮಿಷ. ಒಂದ್ ನಿಮಿಷ ನೋಡಿ, ಇದು ಮೇಲ್ಮನೆ ಹೊರಗೆ ಜನ ಏನ್ ಮಾಡ್ತಾರೆ ನೋಡ್ಲತ್ತ ಸುಮ್ ಕುಂತೀನಿ ನಾನು. ಏನ್ ಕೊಡ್ರೆ ಹುಡುಗಾಡಿಕೆ ಮಾಡ್ತೀನ ಏನದ ಏನ್ ದೊಡ್ಡ ದಿಮಾಕ್ ಮಾಡ್ತೀನಿ ಕೂಡಿ. ನೋಡಿ ರವಿ ನಾ ಹೇಳ್ತೀನಿ ಇದು ಸರಿಯಲ್ಲ, ಇದು ನಾ ಹೇಳ್ತೀನಿ ಅತ್ಯಾರ ಬೇರೆ ಹೇಳ್ತಾರ. ನೀವೆಲ್ಲ ನೀವು ಮಾತಾಡಿದ್ರೆ ನಾನು ಸರಿ ಬರ್ಬೋದು. ಒಂದ್ಸರಿ ರಿಜೆಕ್ಟ್ ಮಾಡಿ ಮಾತಾಡ್ತಕ್ಕದಲ್ಲ. ನಾನು ನೋಡಿ ನಿಮಗೆ ಬೇಡ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸ್ರಿ, ನಾವು ಹೋಗ್ತೀನಿ ಬಿಟ್ಟು. ಸಭಾಪತಿಗಳೇ ನಿಮ್ಗೂ ಇಂಥ ನಮ್ಮಿಂದ ಮುಂದೆ ನಾವು ಹೋಗ್ಬೇಕು ಇಲ್ಲ ಇಷ್ಟ ಹೇಳಿ ನನಗೆ. ಈ ಸದನ ನಡೆಸಬೇಕು ನಡೆಸಬಾರ್ದು. ನೀವು ಈಗ ಅದ್ರ ಬಗ್ಗೆ ಮಾತಾಡಿ ನೋಡ. ರವಿ ಬಹಳ ನಿಮ್ದು ಅತ್ಯಾಯ್ತು ನಿಮ್ದು ಅತ್ಯಾಯ್ತು ಅಂದೆ ಅತ್ಯಾಯ್ತು ನಿಮ್ದು. ಹುಡುಗಾಟ ಮಾಡ್ತೀನಿ ಏನ್ ನಿಮ್ಮ ಪದ್ಧತಿ ಏನ್ ಕೊಡ್ತೀವಿ ಅವಕಾಶ ಇಲ್ಲ ಚಳಿ ನಿಮ್ಗೆ ಮಾಡ್ತೀನಿ ನೀನು ಕುತ್ಕೋ ಸುಮ್ನೆ. ಈ ಸದನದ ಇತಿಹಾಸದಲ್ಲಿ ಈ ತರದ್ದು ಬಂದಾಗ ಚರ್ಚೆ ನಡೆದಿದೆ. ಚರ್ಚೆ ಮಾಡೋ ಬಿಡುವಲ್ಲ, ಚರ್ಚೆ ಮಾಡೋ ಬಿಡುವಲ್ಲ ನೀವು. ಜನರಿಗೆ ಮುಖ ತೋರಿಸೋದು ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ, ಅವ್ರು ನಿಷ್ಕಳಂಕರಾಗಲಿ ಅಂತ ನಾವು ಹೇಳ್ತಾ ಇದೀವಿ. ಭೋಜೇಗೌಡ್ರೆ ಒಂದು ನಿಮ್ಗೆ ಕೇಳ್ತೀನಿ, ನೀವು ಹೈಕೋರ್ಟ್ ವಕೀಲರು ಒಂದ್ಸರಿ ಒಂದು ಜಜ್ಮೆಂಟ್ ಕೊಟ್ರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ರೆ ಆ ಜಜ್ಮೆಂಟ್ ಮುಗೀತಲ್ಲ, ಜಜ್ಮೆಂಟ್ ಮುಗೀತಿಲ್ಲ, ಕೇಳಿ ಆಯ್ತು. ನೀವು ಕೊಡಿ ನೋಡೋಣ, ಕೊಡಿ ಏನ್ ಕೊಡ್ತೀರಿ ಕೊಡಿ ನೋಡ್ತೀನಿ. ನೀವ್ ಏನ್ ಕೊಡಿದ್ರಿ ಕೊಡಿ ನಾನು ನೋಡ್ತೀನಿ. ಈಗ ತಾವು ಕೇಳಿದ್ರಿ ಒಂದು ಸಾರಿ ಜಡ್ಜ್ಮೆಂಟ್ ಒಂದ್ ನಿಮಿಷ. ಈಗ ಮಾನ್ಯ ಸಭಾಪತಿಗಳೇ ಇದನ್ನೆಲ್ಲ ನಾನು ನೋಡಿ ನಿಮ್ಮ ನಿಲುವಳಿಯನ್ನ ಓದಿನಿ ನೋಡಿ, ನಾ ಹೇಳ್ತೀನಿ ನಿಲುವಳಿಯನ್ನು ಓದಿನಿ. ಮಾನ್ಯ ಸಭಾಪತಿಗಳೇ ಜಡ್ಜ್ಮೆಂಟ್ ಕೊಟ್ರೆ ಜಡ್ಜ್ಮೆಂಟ್ ಕೊಟ್ರೆ ಮತ್ತೆ ಆ ಜಡ್ಜ್ಮೆಂಟ್ ಅನ್ನ ತಿರುಗಿಸಲಿಕ್ಕಾಗಲ್ಲ. ಕೊಡಿ 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 ನೀವು ನೋಡಿ. ಯಾಕಂದ್ರ ನೋಡಿ ಒಂದ್ ನಿಮಿಷ ಹಿಯರಿಂಗ್ ಮಾಡಿದೀನಿ. ಇವರು ಕೇಂದ್ರ ತನಿಖಾ ಸಂಸ್ಥೆ ವಜಾಪಡಿಸಿಕೊಂಡ್ರು. ಈ ಚೇರ್ ಕೂಡ
ಈ ಚೇರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ನಿಮ್ಗೆ ಗೌರವ ಆ ಚೇರ್ ಯಾರು ಮಾಡಲೇಬೇಕಾದ ದಬ್ಬಾಳಿಕೆ ಮಾಡೋದಲ್ಲ ಅವ್ರು ಹೇಳಿದ ನಂತರ ದಬ್ಬಾಳಿಕೆ ಮಾಡ್ತಾ ಇದ್ರಿ. ಈಗ ಬೇರೆ ಇದೆಯಾ ಸೇವೆ ಮಾಡಿದ್ದೀರಿ, ದೇಶದ ಸೇವೆ ಮಾಡಿದ್ದೀರಿ, ಮೋದಿ ದೇಶ ಸೇವೆ ಮಾಡಿಟ್ಟಿದ್ದಲ್ಲ, ಎಲ್ಲರೂ ಮುಗಿಸಿದಾನ. ಎಲ್ಲ ಸಂವಿಧಾನ ಸಹಿತ ಗೌರವ ಕೊಡೋದು ನೀವು. ಸಂವಿಧಾನ ಬಾಹಿರವಾಗಿ ಮಾತಾಡ್ತಕ್ಕಂಥವ್ರು ನೀವು. ಇದೇ ನಿಮ್ಗೆ ನಾವು ಹೇಳೋದು, ಈ ದೇಶದಲ್ಲಿ ಹೇಳೋದಿದೆ ಸಂವಿಧಾನ ಬಗ್ಗೆ ಗೌರವ ಇಲ್ಲ. ಸಂವಿಧಾನ ಬಾಹಿರವಾಗಿ ಮಾತಾಡ್ತಾರೆ, ಸಂವಿಧಾನ ವಿರೋಧವಾಗಿ ಮಾತಾಡ್ತೀರಿ. ನಾವು ಚರ್ಚೆ ಬಂದಿರೋದು ಮಾಡಿಕೊಡಿ. ರಾಜ್ಯದ ಜನ ನಮಗೆ 68 ಕನ್ವರ್ಟ್ ಮಾಡಿಕೊಡಿ. ನಮಗ್ ಪಾಠ ಹೇಳ್ತೀರಾ? ಅಲ್ಲ, ನೀವು ಮಿಸ್ಟರ್ ಕ್ಲೀನ್ ಜೈಲಿಗೆ ಹೋಗ್ತೀರಿ ಅಂತ ಭಯನಾ? ಜೈಲಿಗೆ ಹೋಗ್ತೀರಿ ಅಂತ ಭಯ ನಿಮ್ಗೆ? ಈ ತನಿಖೆ ಅಂದ್ರೆ ಜೈಲಿಗೆ ಹೋಗ್ತೀರಿ ಅಂತ ನಿಮ್ಗೆ ಭಯ? ಸಭಾಪತಿಗಳೇ, ನೀವು ಈಗ ನೀವು ಒಂದ್ ನಿಮಿಷ ಸಭಾಪತಿಗಳೇ, ತಾವು ನಮ್ಗೆ ಆದೇಶ ಕೊಟ್ಟರು ಯಾರು ನಿಂತ್ಕೋಬಾರಂತ ಎಲ್ಲ ಕೂತಿದ್ದೀವಿ. ನಿಮ್ಮ ಮಾತಿಗೆ ಗೌರವ ಕೊಡ್ತಾ ಇಲ್ಲ. ಹೇಗೆ ಮಾಡಕ್ಕೆ ಅವಕಾಶ ಇಲ್ಲ? ನೋಡಿ ಫಸ್ಟ್ ಕೂತ್ಕೊಳ್ಳಕ್ ಹೇಳಿ ಸಭಾಪತಿಗಳೇ, ಮೊದಲು ಕೂತ್ಕೊಳ್ಳಕ್ ಹೇಳಿ ನೀವು ಅವ್ರಿಗೆ. ಹೇಳಿ ಅವ್ರಿಗೆ, ಅವ್ರು ಕೂತ್ಕೊಳ್ಳಿ ಅಂತ ನಾವೆಲ್ಲ ಮತ್ತೆ ನಿಂತ್ಕೋಬೇಕಾಗತ್ತೆ. ನಾವು ಅವ್ರು ಕೂತ್ಕೊಳ್ಳಿ ನಾವು ನಿಂತ್ಕೊಳ್ತೀವಿ. ಈಗ ನಿಮಗೆ ನೋಡಿ ಎಲ್ಲ ಸಚೇತಕರೇ ಒಂದ್ ನಿಮಿಷ ಹೇಳಿ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲ ಕೂತಿದ್ದಾರೆ. ಅವ್ರಿಗೆ ಹೇಳಿ ಆಯ್ತು, ನಾವು ಕೂಡ್ತೇವೆ. ಈಗ ಚರ್ಚೆನೇ ಆಗ್ಬಾರ್ದು ಅಂದ್ರೆ ಪ್ರಜಾಪ್ರಭುತ್ವದ ಕುಸ್ತಿ ಆಡೋಣ ನಾವು, ಚರ್ಚೆ ಮಾಡುದಲ್ಲೇನೆ. ನಾನು ಕೊಟ್ಟಿದ್ನಲ್ಲ, ಈಗ ನಿಮ್ಮ ಹಗರಣ ಈಗ ವಿರೋಧ ಪಕ್ಷ ನಾಯಕರಾಗಿತ್ತು, ನೀವು ಹಗರಣ ಚರ್ಚೆ ಮಾಡಬಾರ್ದು ಅಂತ ಸುಮ್ಮನೆ ಬಿಡ್ತಿದ್ರಾ? ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ರೆ ಈಗ ಇವತ್ತು ನೀವು ಆಡಳಿತದಲ್ಲಿದ್ದೀರಿ, ನಾಳೆ ನಾವು ಆಡಳಿತಕ್ಕೆ ಬರ್ಬೋದು, ನೀವು ವಿರೋಧ ಪಕ್ಷಕ್ಕೆ ಬರ್ಬೋದು. ಚರ್ಚೆನೇ ಆಗ್ಬಾರ್ದಾ? ನೀವು ನಿರ್ದೋಷಿಗಳಾಗಿದ್ರೆ, ನೀವು ಅಕ್ರಮ ನಡೆಸ್ತಾ ಇದ್ರೆ ಇದರಲ್ಲಿ ಅಕ್ರಮ ನಡೆದಿದೆ, ಅದಕ್ಕೆ ಒಂದ್ ನಿಮಿಷ ಶಾಲೆ ಮಕ್ಕಳೆಲ್ಲ ಮ್ಯಾಲ ಕೂತ್ಕೊಂಡು ನಿಮ್ಗೆ ನೋಡಾಕ ಏನ್ ಮರ್ಯಾದೆ ಅಂತ ನಾನು ಸುಮ್ ಕೂತೀನಿ. ಇಲ್ಲಿಕಂದ್ರೆ ಅಡ್ಜಸ್ಟ್ ಮಾಡಿ ಕರಿತಿದ್ದೆ, ಎಷ್ಟು ಮಾತಾಡ್ತೀವಿ ಅಂತ ನೋಡ್ಲಿ, ಜಗತ್ ನೋಡ್ಲಿ. ನಾ ಹೇಳ್ತೀವಿ ಒಂದ್ ಮಾತು, ನಾ ಹೇಳ್ಮಾಡ ಕೇಳ್ತೀರಿ ನೋಡಿ. ವಿರೋಧಿ ಪಕ್ಷದವರು ನೀವು ಏನಂದ್ರೆ ಡಿಸಿಷನ್ ಅನ್ನ ರೀಕನ್ಸಿಡರ್ ಮಾಡಂತೇಳಿ ಕೇಳಲಿಕ್ಕೆ ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ಒಂದ್ ನಿಮಿಷ ಕೇಳಿ, ಹೆಂಗೆ ಕೇಳಬೇಕು ನೀವು ಅದನ್ನ ರೈಟಿಂಗ್ದಾಗ ಕೊಡಿ, ನನಗೆ ಕೊಟ್ಟ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ವಿಚಾರ ಮಾಡ್ತೀನಿ, ನೋಡ್ತೀನಿ. ನೋಡಿದ ನಂತರ ನಾನು ಸಣ್ಣ ತಿಳಿಸ್ತೀನಿ. ಅವಾಗ ನೀವು ಯಾವ ತೀರ್ಮಾನ ಅಂತ ಹೇಳ್ತೀನಿ, ಆ ತೀರ್ಮಾನ ಅಂತ ನಡಿಬಹುದು. ನಮಗೆ ಒಂದು ವಿಷಯ ನೋಡಿ, ನಾ ಹೇಳ್ತೀನಿ ನಿಮ್ಗೆ ಒಂದ್ ನಿಮಿಷ ಭೋಜವ್, ನಾ ಹೇಳಿದ್ನಿ ವಿರೋಧಿ ಪಕ್ಷದವರು ಡಿಸಿಷನ್ ಅನ್ನ ರೀಕನ್ಸಿಡರ್ ಮಾಡಂತೇಳಿ ಕೇಳಿದ್ರೆ ರೀಕನ್ಸಿಡರ್ ಕೇಳಕ್ ನಿಮ್ಗೆ ಅಧಿಕಾರ ಐತಿ. ಅದ್ರ ಬಗ್ಗೆ ನೀವು ರೈಟಿಂಗ್ ನನಗೆ ಕೊಡಿ, ನಾವು ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ನಾನು ತೀರ್ಮಾನವನ್ನು ಆಮೇಲೆ ಹೇಳ್ತೀನಿ. ಈಗಲೇ ಕೊಡ್ತೀನಿ, ತೀರ್ಮಾನ ಹೇಳ್ತೀನಿ. ಈಗ ಒಮ್ಮೆಲೆ ಹೇಳ್ಬೇಕಿಲ್ಲ, ಕೊಡಿ ನೀವು ರೈಟಿಂಗ್ ಕೊಡಿ. ನಾನು ನೋಡಕರ ಅವಕಾಶ ಐತಿ. ಈಗ ಸಭಾಪತಿಗಳೇ, ನಮ್ಮ ಮನವಿಯನ್ನೇ ನೀವು ಅರ್ಜಿಯಂತ ಪರಿಗಣಿಸಿ, ನಮ್ಮ ಮನವಿಯನ್ನೇ ಅರ್ಜಿಯಂತ ಪರಿಗಣಿಸಿ. ರವಿ ಇದಕ್ಕಿಂತ ಹೆಚ್ಚು ನಾ ಏನು ಹೇಳುದಿಲ್ಲ. ನಾ ಹೇಳಿದ್ದೀನಿ ನಿಮ್ಗೆ, ನೀವು ರೈಟಿಂಗ್ ಕೊಡಿ, ಅದನ್ನ ರೀಕನ್ಸಿಡರ್ ಮಾಡಬೇಕು ಮಾಡಬಾರ್ದು ನೋಡಿ, ನಾ ತೀರ್ಮಾನ ಕೊಡ್ತೀನಿ. ಒಂದ್ ನಿಮಿಷ, ಅಲ್ಲಿ ನಿಯಮದಲ್ಲಿ
10 ಜನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.